ಹೊಸ ವರ್ಷಕ್ಕೆ ಕೇವಲ ದಿನಗಣನೆ ಬಾಕಿ ಹಿನ್ನೆಲೆಯಲ್ಲಿ ರಾಜಧಾನಿಯಲ್ಲಿ ಪೊಲೀಸರಿಂದ ತೀವ್ರ ಕಟ್ಟೆಚ್ಚರ ಶುರುವಾಗ್ಬಿಟ್ಟಿದೆ. ಮಧ್ಯರಾತ್ರಿ 1 ಗಂಟೆ ಒಳಗಡೆ ಹೋಟೆಲ್ ಪಬ್ ಎಲ್ಲ ಬಂದಾಗ್ಬಿಡಬೇಕು ಅಂತ ಪೊಲೀಸರ ಕಟ್ಟೆಚ್ಚರ, ಇದು ಕಟ್ಟಾಜ್ಞೆ. ಹೊಸ ವರ್ಷ ಮಾಡ್ತೀವಿ, ಕಿರಿಸ್ತೀವಿ, ಹ್ಯಾಪಿ ನ್ಯೂ ಇಯರ್ ಅಂತ ಕೂಗಾಡ್ತೀವಿ, ರೋಡೆಲ್ಲ ಓಡಾಡ್ಬಿಡ್ತೀವಿ, 2 ಗಂಟೆ 3 ಗಂಟೆ ರಾತ್ರಿವರೆಗೂ ಎಲ್ಲೆಲ್ಲೋ ಕಾಲ ಕಳೆದು ಬಿಡ್ತೀವಿ, 5 ಗಂಟೆಗೆಲ್ಲ ವಾಪಸ್ ಮನೆಗೆ ಬರ್ತೀವಿ, 6 ಗಂಟೆಗೆ ಬರ್ತೀವಿ ಅಂದ್ರೆ ಆಗಲ್ಲ. ಮಧ್ಯರಾತ್ರಿ 1 ಗಂಟೆಗೆ ಎಲ್ಲ ಹೋಟೆಲ್, ಪಬ್ಬು, ರೆಸ್ಟೋರೆಂಟ್ಗಳೆಲ್ಲ ಬಂದಾಗ್ಬಿಡಬೇಕು ಅಂಥೇಳಿ ಪೊಲೀಸರಿಂದ ಸ್ಟ್ರಿಕ್ಟಾಗಿರ್ತಕ್ಕಂಥ ಸೂಚನೆ ಬಂದಿದೆ. ಸೀಮಂತ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರು ಪಬ್ ಮತ್ತು ಬಾರ್ ಮಾಲೀಕರೊಂದಿಗೆ ಸಭೆ ನಡೆಸಿ ಈ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಆಗಬೇಕು. ಇದಕ್ಕಿಂತ ಮುಂಚೆ ಕೆಲ ಸೂಕ್ಷ್ಮ ಆಯಕಟ್ಟಿನ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು. ಇಂದಿರಾನಗರ MG ರಸ್ತೆಗೆ ಭೇಟಿ ಕೊಟ್ಟಿದ್ದರು ಕಮಿಷನರ್. ಅವರು ಕೊಟ್ಟಿರ್ತಕ್ಕಂಥ ಒಂದು ವಾರ್ನಿಂಗ್ ಇದು. ಇದರ ಮಧ್ಯೆ ಈ ಮದ್ಯ ಮಾರಾಟಗಾರದ್ದು ಅವ್ರದ್ದೇ ಅವ್ರದ್ದೇ ಆಗಿರ್ತಕ್ಕಂಥ ಅಳಲು ಬೇಕಾದಷ್ಟಿದೆ. ಅಲ್ಲ ರೀ, ಈ ಥರ 1 ಗಂಟೆಗೆ ನೀವೆಲ್ಲ ಮದ್ಯ ಮಾರಾಟ ನಿಲ್ಲಿಸ್ಬಿಡ್ಬೇಕು, ಬಾರ್ ಕ್ಲೋಸ್ ಪಬ್ಬು ಕ್ಲೋಸ್ ಆಗಬೇಕು ಅಂದರೆ ಸರ್ಕಾರಕ್ಕೆ ರೆವಿನ್ಯೂ ಬರೋದು ಹೇಗೆ? ನಮ್ಮ ಕಮಿಷನ್ ಬೇರೆ ಅರ್ಧಕ್ಕರ್ಧ ಇಳಿಸ್ಬಿಟ್ಟಿದ್ದೀರಾ. ಈ ಮದ್ಯ ಮಾರಾಟದಲ್ಲಿ ಇಳಿಕೆ ಆಗ್ತಾ ಇದೆ. ಈ ಕಡೆ ಮಿಲಿಟರಿ ಸರಕುಗಳು ಅಂದರೆ ಮಿಲಿಟ್ರಿ ಕ್ಯಾಂಟೀನು, ಇನ್ನೊಂದು ಕಡೆ ಮತ್ತೊಂದು ಕಡೆ ಒಂದು ಭಾಗ, ಅಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಟ್ಯಾಕ್ಸ್ ಫ್ರೀ ಇರುತ್ತೆ ಅವ್ರಿಗೆ. ನಾವೆಲ್ಲ ಟ್ಯಾಕ್ಸ್ ಆಗಿ ಜಾಸ್ತಿ ಮಾರ್ತಾ ಇದ್ದೀವಿ. ಜೊತೆಗೆ ಇದಲ್ಲದೆ ಕಾಳಸಂತೆಯಲ್ಲೂ ಮದ್ಯದ ಪೂರೈಕೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹೀಗಾದಾಗ ನಮಗೆ ಲಾಸ್ ಆಗುತ್ತೆ, ಸರ್ಕಾರಕ್ಕೂ ಹಾನಿ ಆಗುತ್ತೆ. 1 ಗಂಟೆ ಡೆಡ್ಲೈನ್ ಇಟ್ಬಿಟ್ರೆ ನಾವೇನು ಮಾಡಬೇಕು? ವ್ಯಾಪಾರ ಮಾಡೋದು ಹೇಗೆ? ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಹೇಗೆ? ನಮಗಿರೋ ಕಮಿಷನ್ನು ಕಡಿಮೆ ಆಗಿದೆ, ಲೈಸೆನ್ಸು ಜಾಸ್ತಿ ಕೊಡ್ತಾ ಇದ್ದೀರಿ, ಹೊಸ ಪಬ್ಬು ಬಾರು ಜಾಸ್ತಿ ಓಪನ್ ಆಗ್ತಿವೆ, ಇರೋದ್ರಲ್ಲೇ ವ್ಯಾಪಾರ ಆಗ್ತಿಲ್ಲ ನಮಗೆ ಅಂತೇಳಿ ಅವರ ಅಳಲು ಒಂದು ಕಡೆ ಇದೆ. ಸ್ವಲ್ಪ ಏನು ಈ ವರ್ಷದಲ್ಲಿ ಕಡಿಮೆ ಆಗಿದೆ ಸೇಲ್ಸ್. ಯಾಕೆ ಕಡಿಮೆ ಆಗಿದೆ ಅಂದರೆ ಆಂಧ್ರ ಬಾರ್ಡ್ರುಗಳಲ್ಲಿ ಸ್ವಲ್ಪ ನಮ್ಮದು ಅಂಗಡಿಗಳು ಓಪನ್ ಆದವು. ಮೊದಲು ಆಂಧ್ರದಲ್ಲಿ ಇರಲಿಲ್ಲ, ಇಲ್ಲಿಂದ ಸ್ಟಾಕ್ ಹೋಗೋದು ಇದೇ. ಮತ್ತು ಈಗ ಮಿಲಿಟ್ರಿ ಸ್ಟಾಕ್ ಅಂತ ಇದೆ. ಮಿಲಿಟ್ರಿ ಸ್ಟಾಕಲ್ಲಿ ಟ್ಯಾಕ್ಸ್ ಕಡಿಮೆ ಅಂದರೆ ನಿಮ್ಮಲ್ಲಿ ಈಗ ಉದಾಹರಣೆ, ನನ್ನ ಒಂದು 100 ಪೆಪ್ಪರ್ 3,000 ರೂಪಾಯಿ ಇರುತ್ತೆ, ಅಲ್ಲಿ 1,000 ಸಿಗುತ್ತೆ. ಪ್ಲಸ್ ಒಂದು ಮಧ್ಯವರ್ಗಕ್ಕೂ ಒಂದು 500 ರೂಪಾಯಿ ಇಟ್ಕೊಂಡು ಅವರವರೇ ಫೋನಲ್ಲಿ ಮೆಸೇಜ್ ತಗೊಂಡು ಅವ್ರಿಗೆ ಅವರೇ ತಂದು ಕೊಡ್ತಾ ಇದೆ. ಹಂಗಾಗಿ ನಮ್ಮಲ್ಲಿ ಈ ಸೇಲ್ಸು ಫುಲ್ ಕಡಿಮೆ ಆಗಿದೆ ಈ ಸತಿ. ಹಂಗಾಗಿ ಸೇಲ್ಸ್ ಕಡಿಮೆ ಆಗಿರೋದ್ರಿಂದ ನಮ್ಮ